ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗಷ್ಟೇ ಎಂಗೇಜ್ಮೆಂಟನ್ನು ಮಾಡ್ಕೊಂಡಿರುವಂಥ ನಾಗಚೈತನ್ಯ ಮತ್ತು ಶೋಭಿತಾ ಅವರ ಈ ಸಂಸಾರ ಹೆಚ್ಚು ದಿನ ಇರೋದಿಲ್ಲ ಅನ್ನೋದು ಎಲ್ಲ ಅಭಿಮಾನಿಗಳ ಶಾಪ. ಅದರಲ್ಲೂ ಕೂಡ ಸಮಂತ ಅಭಿಮಾನಿಗಳಂತೂ ನಾಗಚೈತನ್ಯ ಮತ್ತು ಶೋಭಿತಾ ಜೋಡಿಯನ್ನು ನೋಡಿ ಹಿಡಿ ಶಾಪವನ್ನೇ ಹಾಕ್ತಾ ಇದೆ. ನೀನು ಸಮಂತೆಗೆ ಕೊಟ್ಟಂಥ ನೋವು ನಿನಗೂ ಕೂಡ ಆಗಬೇಕು. ನೀನು ಇಷ್ಟೇ ಸಮಯದಲ್ಲಿ ಅಂದರೆ ಡಿವೋರ್ಸ್ ಆಗಿ 2-3 ವರ್ಷದ ಒಳಗಡೆ ಮತ್ತೆ ಒಂದು ಹುಡುಗಿಯನ್ನು ಪ್ರೀತಿಸಿ ಆಕೆಯನ್ನು ತನ್ನ ಬುಟ್ಟಿಗೆ ಬೀಳಿಸ್ಕೊಂಡು ಈಗ ಆಕೆಯ ಜೊತೆಗೆ ಎಂಗೇಜ್ಮೆಂಟ್ ಆಗೋದ್ರ ಮೂಲಕ ನಿನ್ನ ಮೇಲಿದ್ದಂಥ ಒಂದು ನಂಬಿಕೆ, ನಿನ್ನ ಮೇಲಿದ್ದಂಥ ಗೌರವ, ನಿನ್ನ ಮೇಲಿದ್ದಂಥ ಒಂದು ಅನುಕಂಪ ಎಲ್ಲವನ್ನು ಕೂಡ ನೀನು ಹಾಳು ಮಾಡ್ಕೊಂಡಿದ್ಯಾ. ಅಸಲಿಗೆ ನೀನು ಇವತ್ತು ಮನುಷ್ಯನೇ ಅಲ್ಲ ಅನ್ನೋದನ್ನು ನಿರೂಪಿಸಿ ಬಿಟ್ಟಿದ್ಯಾ. ಸಮಂತ ಭಾವನೆಗಳ ಜೊತೆಗೆ ಆಟ ಆಡಿದ್ಯಾ. ನೀನು ಸೂಕ್ತವಾದಂತಹ ಒಬ್ಬ ವ್ಯಕ್ತಿಯೇ ಅಲ್ಲ, ನಟನೆ ಅಲ್ಲ, ನೀನೊಬ್ಬ ಮಾದರಿ ಯುವಕನೇ ಅಲ್ಲ ಅನ್ನೋದನ್ನು ಎಲ್ಲರೂ ಕೂಡ ಹಿಡಿ ಶಾಪದ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಕ್ರೋಶವನ್ನು ಹೊರಗಡೆ ಹಾಕ್ತಿರುವಂಥ ಸಂದರ್ಭದಲ್ಲಿ ಇದೇ ನಾಗಚೈತನ್ಯ ಮತ್ತು ಶೋಭಿತಾ ಅವರ ಸಂಸಾರದ ಗುಟ್ಟನ್ನು ತೆರೆದಿಟ್ಟಿದ್ದಾರೆ ಪ್ರಖ್ಯಾತ ಜ್ಯೋತಿಷಿ. ಇದೇ ನಾಗಚೈತನ್ಯ ಮತ್ತು ಸಮಂತ ಅವರ ಜೀವನ ಅಥವಾ ದಾಂಪತ್ಯ ಹೆಚ್ಚು ದಿನಗಳ ಕಾಲ ಇರೋದಿಲ್ಲ, ಉಳಿಯೋದಿಲ್ಲ ಅನ್ನುವಂತಹ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಂತಹ ಇದೇ ಸ್ವಾಮೀಜಿ ಈಗ ಈ ನಾಗಚೈತನ್ಯ ಮತ್ತು ಶೋಭಿತಾ ನಡುವಿನ ದಾಂಪತ್ಯದ ಬಗ್ಗೆನೂ ಕೂಡ ಒಂದು ಅಚ್ಚರಿಯಾದಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹಾಗಾದರೆ ಅವತ್ತು ಹೇಳಿದಂತೆ ನಿಜವಾಯಿತು, ಈಗಲೂ ಕೂಡ ಅದು ನಿಜವಾಗುತ್ತಾ? ಇವರಿಬ್ಬರ ದಾಂಪತ್ಯ ಹೇಗಿರ್ತದೆ ಅನ್ನೋದನ್ನು ಅವ್ರು ಏನು ಅನಲೈಸ್ ಮಾಡಿದ್ದಾರೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತೆಲುಗಿನಲ್ಲಿ ಅಥವಾ ಕನ್ನಡ ಚಿತ್ರರಂಗದಲ್ಲಿ ಅಥವಾ ತಮಿಳು, ಹಿಂದಿ, ಇಂಗ್ಲೀಷ್ ಅಥವಾ ಬೇರೆ ಇನ್ಯಾವುದೇ ಭಾಷೆಯ ಚಿತ್ರರಂಗ ಆಗಿರ್ಬೋದು, ಎಲ್ಲ ಭಾಷೆಯ ಚಿತ್ರರಂಗದಲ್ಲೂ ಕೂಡ ಒಂದು ಈ ಟ್ರೆಂಡ್ ಆಗಿ ಹೋಗಿದೆ. ಏನು? ಮದುವೆ ಮಾಡ್ಕೊಳ್ಳೋದು, ಮದುವೆ ಮಾಡ್ಕೊಂಡ ನಂತರ ಡಿವೋರ್ಸನ್ನು ಕೊಡೋದು, ಡಿವೋರ್ಸನ್ನು ಕೊಟ್ಟು ಮತ್ತೊಬ್ಬರ ಜೊತೆಗೆ ನಂತರ ಪುನಃ ಡೇಟಿಂಗಲ್ಲಿ ಶುರು ಮಾಡ್ಕೊಳ್ಳೋದು, ಅವರ ಜೊತೆಗೆ ಎಂಗೇಜ್ಮೆಂಟ್ ಆಗೋದು, ಅವ್ರ ಜೊತೆಗೆ ಮದುವೆ ಆಗೋದು, ಇದು ಕಾಮನ್ ಆಗಿ ಹೋಗಿದೆ. ಇದೊಂದು ರೀತಿ ಬಟ್ಟೆ ಬದಲಾಯಿಸಿದ ರೀತಿ ಆಗಿ ಹೋಗಿದೆ ಈ ಸಿನಿಮಾ ರಂಗದಲ್ಲಿ. ಅದೇ ರೀತಿ ಈಗ ಈ ತೆಲುಗಿನ ನಟ ನಾಗಚೈತನ್ಯ ಮತ್ತು ಶೋಭಿತಾ ಧೂಲಿಪಾಲ ನಡುವೆ ಮದುವೆ ನಿಶ್ಚಯವಾಗಿರುವಂಥ ವಿಚಾರ ಗುಟ್ಟಾಗಿ ಉಳಿದಿಲ್ಲ. ಇತ್ತೀಚೆಗಷ್ಟೇ ಅವರಿಬ್ಬರು ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ನಟಿ ಸಮಂತ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿಕೊಂಡು ಮದುವೆಯನ್ನು ಮಾಡಿಕೊಂಡು ಒಂದಷ್ಟು ವರ್ಷಗಳ ಕಾಲ ಸಂಸಾರವನ್ನು ಸಾಗಿಸಿದಂಥ ಇದೇ ಜೋಡಿ ನಂತರ ಡಿವೋರ್ಸನ್ನು ಪಡೆದುಕೊಳ್ತಾರೆ. ನಾಗಾರ್ಜುನ ಎರಡನೇ ಮಗ ಈ ಮದುವೆಯ ಬಗ್ಗೆ, ನಾಗಾರ್ಜುನನ ಎರಡನೇ ಮಗನ ಈ ಮದುವೆಯ ಬಗ್ಗೆ ಸಾಕಷ್ಟು ಪರವಿರೋಧ ಚರ್ಚೆಗಳು ಹೊರಗಡೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಶಾಕಿಂಗ್ ಸಂಗತಿ ಬಯಲಾಗಿದೆ. ಅದೇ ಇವರ ದಾಂಪತ್ಯದ ಒಂದು ಆಯಸ್ಸಿನ ಬಗ್ಗೆ. ಹೌದು, ಸಮಂತ ಅಭಿಮಾನಿಗಳಂತೂ ಈ ನಾಗಚೈತನ್ಯ ವಿರುದ್ಧ ಆಕ್ರೋಶವನ್ನೇ ಹೊರಗಡೆ ಹಾಕ್ತಾ ಇದ್ದಾರೆ. ತಮ್ಮ ಕಡುಕೋಪವನ್ನು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹೊರಗಡೆ ಚೆಲ್ತಾ ಇದ್ದಾರೆ. ಈ ನಾಗಚೈತನ್ಯ ವಿರುದ್ಧ ಅಕ್ಷರಶಃ ತಿರುಗಿ ಬಿದ್ದಿದ್ದಾರೆ. ಅದಕ್ಕೇ ಈ ಸ್ಯಾಮ್ಗೆ ಅಂದರೆ ಸಮಂತಗೆ ಡಿವೋರ್ಸನ್ನು ಕೊಟ್ಟಿದ್ದು ಅಂಥೇಳಿ ಟ್ರೋಲನ್ನು ಮಾಡ್ತಾ ಇದ್ದಾರೆ. ನಾಗಾರ್ಜುನ ತಮ್ಮ ಮನೆಯಲ್ಲಿ ಮಗನ ಎಂಗೇಜ್ಮೆಂಟನ್ನು ಮಾಡಿ ಮುಗಿಸಿದ್ದಾರೆ. ಆಗಸ್ಟ್ 8ರಂದು ಅದೃಷ್ಟದ ದಿನ ಅಂತ ಹೇಳ್ಬಿಟ್ಟು ಅಂದೇ ಮಗನೊಟ್ಟಿಗೆ ಶೋಭಿತಾ ಮದುವೆಯನ್ನು ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಇದು ಸಹಜವಾಗಿ ತೆಲುಗು ಇಂಡಸ್ಟ್ರಿ ಮಾತ್ರವಲ್ಲದೆ ದಕ್ಷಿಣ ಭಾರತ ಇಂಡಸ್ಟ್ರಿಯಲ್ಲೇ ಭಾರಿ ಸಂಚಲನಕ್ಕೆ ಕಾರಣವಾಗಿತ್ತು. ನಾಗಚೈತನ್ಯ ಮತ್ತು ಸಮಂತ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿದ್ದರು. ಆದರೆ ಬಳಿಕ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿತ್ತು. ಅದು ಡಿವೋರ್ಸ್ವರೆಗೂ ಹೋಗಿ ತಲುಪಿತ್ತು. ಇದನ್ನು ಯಾರೂ ಕೂಡ ನಿರೀಕ್ಷೆ ಮಾಡೇ ಇರಲಿಲ್ಲ. 7 ವರ್ಷಗಳ ಕಾಲ ಪ್ರೀತಿಸಿ 4 ವರ್ಷಗಳ ದಾಂಪತ್ಯ ಜೀವನಕ್ಕೆ ಅಂತ್ಯವನ್ನು ಹಾಡಿಬಿಟ್ಟಿದ್ರು. ಇಂದಿಗೂ ಕೆಲವರಿಗೆ ಇದನ್ನು ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಇಬ್ಬರು ದೂರವಾಗ್ತಾರೆ ಅನ್ನುವಂಥ ಗುಸುಗುಸು ಶುರುವಾದಾಗ ಯಾರೂ ಕೂಡ ನಂಬಿರಲಿಲ್ಲ. ಮೊನ್ನೆ ಹನಿಮೂನ್ಗೆ ಹೋಗಿ ಬಂದಿದ್ದಂತಹ ಈ ಹಾಟ್ ಕಪಲ್ಗಳು ದೂರವಾಗ್ತಾರೆ ಅಂತ ಹೇಳ್ಬಿಟ್ಟು ಕೇಳಿದ ತಕ್ಷಣ ಎಲ್ಲರೂ ಕೂಡ ಶಾಕ್ ಆಗಿದ್ರು. ಇದೊಂದು ವದಂತಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಆದರೆ ಅವತ್ತು ನಾಗಚೈತನ್ಯ ಮತ್ತು ಸಮಂತ ಸೋಷಿಯಲ್ ಮೀಡಿಯಾದಲ್ಲಿ ಏಕಾಏಕಿ ತಾವಿಬ್ಬರು ಕೂಡ ದೂರ ಆಗ್ತಿರುವಂಥ ಬಗ್ಗೆ ಪೋಸ್ಟನ್ನು ಮಾಡಿದಾಗ ಒಂದು ಕ್ಷಣ ಎಲ್ಲರೂ ಕೂಡ ಶಾಕ್ ಆಗಿದ್ರು. ಆದರೆ ಅದಕ್ಕಿಂತ ಮುಂಚೆನೇ ಸೆಲೆಬ್ರಿಟಿ ಜ್ಯೋತಿಷಿ ಅಂತಲೇ ಕರೆಸ್ಕೊಳ್ಳುವಂತಹ ಮತ್ತು ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಜ್ಯೋತಿಷಿ ಆಗಿರುವಂಥ ವೇಣುಸ್ವಾಮಿಯವರು ಈ ಬಗ್ಗೆ ಭವಿಷ್ಯವನ್ನು ನುಡಿದಿದ್ರು. ಈ ನಾಗಚೈತನ್ಯ ಮತ್ತು ಈ ಸಮಂತ ನಡುವಿನ ದಾಂಪತ್ಯ ಹೆಚ್ಚು ಸಮಯ ತುಂಬ ಗಟ್ಟಿಯಾಗಿ ಇರೋದಿಲ್ಲ ಅನ್ನುವಂಥ ಮಾತನ್ನು ಅವತ್ತೇ ಬಹಿರಂಗಪಡಿಸಿದರು. ನಾಗಚೈತನ್ಯ ಮತ್ತು ಸಮಂತ ಜಾತಕಗಳ ಪ್ರಕಾರ ಅವರಿಬ್ಬರ ಮದುವೆ ಸಂಬಂಧ ಬಹಳ ದಿನ ಉಳಿಯಲ್ಲ ಅಂತಲೂ ಕೂಡ ಊಹೆಯನ್ನು ಮಾಡಿದರು, ಒಂದು ಭವಿಷ್ಯವನ್ನು ನುಡಿತಿದ್ರು. ಆತ ಹೀಗೆ ಹೇಳಿದಾಗ ಎಲ್ಲರೂ ಕೂಡ ಟೀಕಿಸಿದರು. ಆದರೆ ಅದೇ ನಿಜವಾದಾಗ ಎಲ್ಲರೂ ಕೂಡ ಹುಬ್ಬೇರಿಸಿ ನೋಡಿದರು. ಅಲ್ಲಿಂದ ವೇಣುಸ್ವಾಮಿಯ ಭವಿಷ್ಯವನ್ನು ಕೆಲವರು ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದರು. ಆತನ ಬಳಿ ಪೂಜೆ ಮಾಡಿಸುವವರೆಗೂ ಕೂಡ ಈ ಸಂಖ್ಯೆ ಹೆಚ್ಚಾಯಿತು. ನಿಮಗೆ ಅಷ್ಟೇ ಯಾಕೆ, ರಶ್ಮಿಕಾ ಮಂದಣ್ಣ ಇರ್ಬೋದು,
ಇನ್ನೂ ಕೂಡ ಕನ್ನಡದ ಸಾಕಷ್ಟು ಜನ ನಟಿಯರಿರ್ಬೋದು ಇದೇ ವೇಣುಸ್ವಾಮಿಯ ಬಳಿ ಹೋಗಿ ಪೂಜೆಯನ್ನು ಮಾಡಿಸಿದ್ದನ್ನು ಬಹುಶಃ ನೀವು ನೋಡಿರ್ತೀರ. ಶ್ರೀಲೀಲಾ ಕೂಡ ಹೋಗಿದ್ದಾರೆ, ಪೂಜೆಯನ್ನು ಮಾಡಿಸಿದ್ದಾರೆ ಅನ್ನೋದು ಬಹುಶಃ ಗುಟ್ಟಾಗಿ ಉಳಿದಿರುವಂಥ ವಿಚಾರ ಅಲ್ಲ. ಇನ್ನು ಇದೇ ರಶ್ಮಿಕಾ ಮಂದಣ್ಣ ಬಗ್ಗೆನೂ ಕೂಡ ವೇಣುಸ್ವಾಮಿ ಭವಿಷ್ಯವನ್ನು ನುಡಿದಿದ್ರು. ರಶ್ಮಿಕಾ ಮಂದಣ್ಣ ಮತ್ತು ರಕ್ಷಿತ್ ಶೆಟ್ಟಿ ಹೆಚ್ಚು ದಿನಗಳ ಕಾಲ ತಮ್ಮ ಸಂಬಂಧವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅದು ಸತ್ಯವಾಗಿತ್ತು. ಇನ್ನು ಮೊನ್ನೆ ಕನ್ನಡದ ನಟಿ ನಿಶ್ವಿಕಾ ನಾಯ್ಡು ಸಹ ತಮ್ಮ ವೃತ್ತಿ ಜೀವನದ ಯಶಸ್ಸಿಗೆ ಇದೇ ವೇಣುಸ್ವಾಮಿ ಬಳಿ ಪೂಜೆಯನ್ನು ಮಾಡಿಸಿದ್ದಾರೆ. ಇದೆಲ್ಲದರ ನಡುವೆ ಇತ್ತೀಚೆಗೆ ಆಂಧ್ರ ಚುನಾವಣೆಯ ವಿಚಾರದಲ್ಲಿ ವೇಣುಸ್ವಾಮಿ ಹೇಳಿದಂಥ ಭವಿಷ್ಯ ಸುಳ್ಳಾಗಿತ್ತು. ಬಳಿಕ ಇನ್ನು ಮುಂದೆ ಸೆಲೆಬ್ರಿಟಿಗಳ ಬಗ್ಗೆ ಬಹಿರಂಗವಾಗಿ ಭವಿಷ್ಯವನ್ನು ಹೇಳೋದಿಲ್ಲ ಅನ್ನುವಂಥ ಮಾತನ್ನು ಇದೇ ವೇಣುಸ್ವಾಮಿ ಹೇಳಿದರು. ಆದರೆ ಕೆಲವೇ ದಿನಗಳಲ್ಲಿ ಮಾತನ್ನು ಬದಲಾಯಿಸಿರುವಂಥ ವೇಣುಸ್ವಾಮಿ ನಾಗಚೈತನ್ಯ ಮತ್ತು ಶೋಭಿತಾ ಜೀವನದ ಒಂದು ವಿಚಾರದ ಬಗ್ಗೆ ಶಾಕಿಂಗ್ ಭವಿಷ್ಯವನ್ನು ನುಡಿದಿದ್ದಾರೆ. ನಾಗಚೈತನ್ಯ ಶೋಭಿತಾ ಧೂಳಿಪಾಲ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ, ಸರಿ. ಇನ್ನು ಈ ನಿಶ್ಚಿತಾರ್ಥದ ಬಗ್ಗೆ ನಾಗಾರ್ಜುನ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದರೂ ಕೂಡ ಸರಿ. ಆದರೆ ಇವರು ಯಾವ ಮುಹೂರ್ತದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೋ ಅದು ಅತ್ಯಂತ ಒಳ್ಳೆಯ ಮುಹೂರ್ತ ಅಲ್ಲ ಅನ್ನೋದು ಜ್ಯೋತಿಷಿಗಳು ಹೇಳುವಂಥ ವಿಚಾರ. ನಿಶ್ಚಿತಾರ್ಥವನ್ನು ಉತ್ತರ ನಕ್ಷತ್ರದಲ್ಲಿ ಮಾಡಿಕೊಂಡಿದ್ದಾರೆ. ನಾಗಚೈತನ್ಯ ರಾಶಿ ಕರ್ಕಾಟಕ, ಶೋಭಿತಾದು ರಾಶಿ ಧನಸ್ಸು. ನಾಗಚೈತನ್ಯಕ್ಕೆ 6 ಮತ್ತು ಶೋಭಿತೆಗೆ 8, ಇಬ್ಬರ ಜಾತಕ ಹೊಂದೋದೇ ಇಲ್ಲ ಅನ್ನೋದು ಇಲ್ಲಿ ವೇಣುಸ್ವಾಮಿಯ ಭವಿಷ್ಯವಾಣಿ. ಸಮಂತ ಶೋಭಿತ ಜಾತಕಗಳನ್ನು ನೋಡಿದರೆ ಇಬ್ಬರ ಜಾತಕಗಳಲ್ಲಿ ಶನಿ ದೃಷ್ಟಿ ಕುಜನ ಮೇಲಿದೆ. ಶೋಭಿತ ಜಾತಕದಲ್ಲಿ ಶನಿ ದೃಷ್ಟಿ ಶುಕ್ರ ಗುರುವಿನ ಮೇಲೆಯೂ ಕೂಡ ಇದೆ. ಇದನ್ನು ನೋಡಿದರೆ 2027ರಿಂದ ಸಮಸ್ಯೆಗಳು ಶುರುವಾಗ್ತದೆ ಇವರ ದಾಂಪತ್ಯದಲ್ಲಿ ಅನ್ನೋದನ್ನು ವೇಣುಸ್ವಾಮಿ ಊಹೆ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಈ ಚೈತನ್ಯ ಮತ್ತು ಶೋಭಿತಾ ಅವರ ದಾಂಪತ್ಯ ಚೆನ್ನಾಗೇ ಇರ್ತದೆ. ಇವರಿಬ್ಬರ ದಾಂಪತ್ಯ ಜೀವನಕ್ಕೆ ಒಬ್ಬ ಸ್ತ್ರೀ ಕಾರಣಕ್ಕೆ ಸಮಸ್ಯೆ ಶುರುವಾಗುತ್ತೆ ಅಂತಲೂ ಕೂಡ ವೇಣುಸ್ವಾಮಿ ಹೇಳಿದ್ದಾರೆ. ಅಂದರೆ ನಾಗಚೈತನ್ಯ ಇನ್ನೊಂದು ಹುಡುಗಿಯ ಹಿಂದೆ ಹೋಗೋದು ಖಚಿತ ಅನ್ನೋದನ್ನು ಇಲ್ಲಿ ವೇಣುಸ್ವಾಮಿ ಪ್ರೆಡಿಕ್ಟ್ ಮಾಡಿದ್ದಾರೆ. ಅಂದರೆ ಈಗಾಗಲೇ ಸಮಂತಳನ್ನು ಬಿಟ್ಟಿದ್ದೇ ಈ ಶೋಭಿತಾ ಬಂದಳು ಅಂತೇಳಿ, ಈಗ ಶೋಭಿತಾಳನ್ನು ಕೂಡ ಬಿಡೋದು ಇನ್ನೊಬ್ಬರು ಯಾರೋ ಬರ್ತಾರೆ ಅನ್ನೋದು ಇಲ್ಲಿ ಜ್ಯೋತಿಷ್ಯದಲ್ಲಿ ಗೊತ್ತಾಗ್ತಿರುವಂಥ ವಿಚಾರ. ಇನ್ನು ಜಾತಕ ಮಾತ್ರವಲ್ಲ, ನಿಶ್ಚಿತಾರ್ಥ ಮುಹೂರ್ತವೂ ಕೂಡ ಸರಿ ಇಲ್ಲ. ಈ ನಾಗಚೈತನ್ಯ ಮತ್ತು ಸ್ಯಾಮ್ಗೆ ಅಂದರೆ ಸಮಂತಗೆ ನಾನು 100ಕ್ಕೆ 50 ಅಂಕ ಕೊಡ್ತೀನಿ. ಆದರೆ ಈ ನಾಗಚೈತನ್ಯ ಮತ್ತು ಶೋಭಿತೆಗೆ 10 ಅಂಕ ಮಾತ್ರ ಕೊಡ್ತೀನಿ. ಇದರಲ್ಲಿ ನೀವೇ ಅರ್ಥ ಮಾಡ್ಕೊಳ್ಬೋದು. ನಾನು ಹೇಳುವುದು ತಪ್ಪಾಗಿ ತಿಳಿಯಬೇಡಿ, ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನೋದೇ ನಾನು ಬಯಸ್ತೇನೆ. ಆದರೆ ಗೊತ್ತಿದ್ದು ಸಮಸ್ಯೆಯಲ್ಲಿ ಸಿಲುಕುವುದು ಬೇಡ ಅನ್ನೋದು ನನ್ನ ಕೋರಿಕೆ. ಇವರಿಬ್ಬರು ಕೂಡ ಖಂಡಿತ ದೂರವಾಗ್ತಾರೆ, ಅದರಲ್ಲಿ ಅನುಮಾನನೇ ಬೇಡ. ಅದಕ್ಕೆ ಒಬ್ಬ ಸ್ತ್ರೀ ಕಾರಣವಾಗ್ತಾಳೆ ಅನ್ನೋದನ್ನು ವೇಣುಸ್ವಾಮಿ ನೇರವಾಗಿ ಹೇಳಿರೋದು ಈಗ ಈ ತೆಲುಗು ಇಂಡಸ್ಟ್ರಿಯಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಸ್ವತಃ ನಾಗಚೈತನ್ಯಕ್ಕೆ ಸಾಕಷ್ಟು ಜನ ಈ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಇನ್ನು ನಾಗಾರ್ಜುನ ಕೂಡ ಈ ಬಗ್ಗೆ ಚಿಂತೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಏನಪ್ಪ ನನ್ನ ಮಗನ ಕತೆ ಹಿಂಗಾಗೋಯ್ತಲ್ಲ ಅಂತೇಳಿ ಇನ್ನೊಂದಷ್ಟು ಜನ ನೆಗ್ಲೆಕ್ಟ್ ಕೂಡ ಮಾಡ್ತಿದ್ದಾರೆ. ಅವನು ಬೊಗಳೇ ಬಿಡ್ತಾನೆ, ಆ ಮಾತನ್ನು ಯಾಕೆ ನಂಬ್ತೀರಾ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಬಟ್ ಇದರ ಎಫೆಕ್ಟ್ ತಟ್ಟೋವರೆಗೂ ಕೂಡ ಇದರ ಸೀರಿಯಸ್ನೆಸ್ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ಅನ್ನೋದು ಮಾತ್ರ ವಾಸ್ತವ. ನಿಮಗೇನನ್ಸುತ್ತೆ ಸ್ನೇಹಿತರೆ ವೇಣುಸ್ವಾಮಿ ಹೇಳಿದಂಥ ಈ ಭವಿಷ್ಯವಾಣಿಯ ಬಗ್ಗೆ? ವೇಣುಸ್ವಾಮಿ ಹೇಳಿದಂತೆ ಈ ನಾಗಚೈತನ್ಯ ಮತ್ತು ಶೋಭಿತಾ ಅವರ ದಾಂಪತ್ಯ ಆದಷ್ಟು ಬೇಗ ಅಂತ್ಯವಾಗಲಿ ಅಂತೇಳ್ಬಿಟ್ಟು ನೀವು ಕೂಡ ಆಶಿಸ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.